ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಮನೆಯಲ್ಲಿ ಗಣಪತಿ ಇರೋದ್ರಿಂದ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಗಣಪತಿನೂ ಪೂಜೆ ಮಾಡ್ತಾ ಇದ್ಲು ತಂಗಿ. ಇವತ್ತು ಅವ್ರದ್ದೇ ಡ್ಯೂಟಿ ಮೇಡಮ್ ಅವ್ರದ್ದು. ಹಾಗೆ ಹಸುಗಳಿಗೂ ಪೂಜೆ ಮಾಡಿದ್ಲು. ವಾರ ವಾರ ರೆಗ್ಯುಲರಾಗಿ ಮಾಡ್ತೀವಿ ನಾವು, ವಾರದಲ್ಲಿ ಹಸುಗಳಿಗೆ ಪೂಜೆನ ಮಿಸ್ ಮಾಡಲ್ಲ, ಮಾಡಿಕೊಂಡು ಬರ್ತಾಯಿದ್ದೀವಿ, ಮುಂದೆನೂ ಮಾಡ್ತೀವಿ. ಹಾಗೆ ಗಣಪತಿಗೆ ಆರತಿನೂ ಮಾಡಿದ್ಲು. ನೈವೇದ್ಯಕ್ಕೆ ಏನಾದರೂ ಸ್ವೀಟ್ ಮಾಡ್ತೀನಿ ಅಂತ ಸ್ವೀಟು ಮಾಡ್ತಾಯಿದ್ಲು. ನಾವು 3 ಡೇಸ್ ಗಣಪತಿನ ಇಟ್ಕೊಳ್ತೀವಿ ಮನೆಯಲ್ಲೇ. ಆಮೇಲೆ 3ನೇ ದಿನ ಏನಾದರೂ ಸ್ವೀಟ್ ಮಾಡಿ ನೈವೇದ್ಯ ಮಾಡಿ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರ್ತೀವಿ. ಅಲ್ಲಿ 1 ತಿಂಗಳು ಇಟ್ಕೊಳ್ತಾರೆ. ನಮ್ಮೂರಲ್ಲಿ ಗೌರಮ್ಮನ ಇಟ್ಟಿರ್ತೀವಲ್ಲ, ಹಾಗಾಗಿ ಅದ್ರ ಜೊತೆಯಲ್ಲಿ ಈ ಊರಲ್ಲಿರೋ ಗಣಪತಿಗಳನ್ನೆಲ್ಲ ಇಟ್ಕೊಂಡು ಅದಕ್ಕೂ ಪೂಜೆ ಮಾಡ್ತಿರ್ತಾರೆ ತಿಂಗಳವರೆಗೂ. ತಿಂಗಳು ಕೊನೆಯಲ್ಲಿ ವಿಸರ್ಜನೆ ಮಾಡ್ತಾರೆ. ಸೊ ನಾವು ಇವತ್ತು ಲಾಸ್ಟ್ ಡೇ ಅಲ್ವಾ, ಹಾಗಾಗಿ ಸ್ವಲ್ಪ ಸ್ಪೆಷಲ್ ಮಾಡಿ ದೇವಸ್ಥಾನಕ್ಕೆ ಕೊಟ್ಟು ಬರೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಹಾಗೆ ನೈವೇದ್ಯನೂ ಮಾಡಿದ್ಲು. ಲಾಸ್ಟ್ನೇ ದಿನ ಬೇಜಾರಾಗ್ತಿರುತ್ತೆ, ಅಯ್ಯೋ ಗಣಪತಿ ಕೊಟ್ಟು ಬರಬೇಕಲ್ಲ, ಚೆನ್ನಾಗಿರುತ್ತೆ ಮನೇಲಿದ್ದರೆ ಅಂತ ಅನ್ನಿಸ್ತಿರುತ್ತೆ, ಆದರೂ ಕೊಡಬೇಕಲ್ಲ. ಹಾಗೆ ನಾವು ತಿಂಡಿ ಮಾಡಿದ್ವಿ. ಅಮ್ಮ ದೊಡ್ಡಮ್ಮರ ಮನೆಯಿಂದ ಇಡ್ಲಿ ಕೊಟ್ಟು ಕಳಿಸಿದ್ರು, ಅದನ್ನು ಎಲ್ಲ ತಿಂದು ಅಷ್ಟರಲ್ಲಿ ಫ್ರೆಂಡ್ ಫೋನ್ ಮಾಡಿದ್ಲು, ಬರ್ರಿ ಮನೆ ಹತ್ರ ಅಂತ. ಅಲ್ಲಿಗೆ ಹೋದ್ವಿ. ಇನ್ನು ಅಲ್ಲಿಗೆ ಹೋದರೆ ಮುಗೀತಲ್ಲ, ಟೈಮ್ ಪಾಸ್ ಹೇಗೆ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟರಲ್ಲಿ ಮಳೆ ಬೇರೆ ಬರ್ತಿತ್ತು, ಅವಳು ಬಜ್ಜಿ ಮಾಡ್ತಿದ್ಲು. ಸ್ವಲ್ಪ ಮಳೆ ಬಂತು ಅಷ್ಟೇ, ಜಾಸ್ತಿ ಬರಲಿಲ್ಲ. ಮಳೆ ಜೊತೆ ಬಿಸಿ ಬಿಸಿ ಬಜ್ಜಿ, ಟೀ, ಹಾಗೆ ನಾವು ಕುತ್ಕೊಂಡು ಮಾತಾಡೋದು ಒಳ್ಳೆ ಕಾಂಬಿನೇಷನ್ ಅಂತ ಅನಿಸುತ್ತೆ. ಹಾಗೆ ದೇವಸ್ಥಾನಕ್ಕೆ ಸಂಜೆ ಆಯಿತು, ಗಣಪತಿ ಇಟ್ಟು ಬರೋಣ ಅಂತ ಹೋದ್ವಿ. ನಮ್ಮೂರಲ್ಲಿ ಡೈಲಿ ಗಣಪತಿ ಇರೋದ್ರಿಂದ ಅಲ್ಲಿ ಚರ್ಪ್ ಮಾಡ್ತಾರೆ, ಹಾಗಾಗಿ ಅಲ್ಲಿ ಕುತ್ಕೊಂಡು ತಿನ್ಕೊಂಡು ಬಂದರೆ ಮನೆ ಹತ್ರ ಎಲ್ಲರೂ ಸ್ವಲ್ಪ ಸಿಟಿಗೆ ಹೋಗಿ ಬರೋಣ ಬನ್ನಿ ಅಂತ ಹೊರಟ್ವಿ. ಎಲ್ಲರೂ ಇದ್ವಲ್ಲ, ಸೊ ಹೋಗಿ ಬರೋಣ ಅಂತ ಹೋದ್ವು. ಏನಕ್ಕೆ ಹೋದು ಅಂತ ಹೇಳ್ತೀನಿ ಬನ್ನಿ. ಏನಕ್ಕೆ ಹೋದ್ವಿ ಅಂದರೆ ಅರಸೀಕೆರೆಯಲ್ಲಿ ಗಣಪತಿ ಇಟ್ಟಿದ್ರಲ್ಲ, ಸೊ ನೋಡ್ಕೊಬರೋಣ ಅಂತ ಹೋದ್ವಿ. ಟೈಮ್ ಆಗಲ್ಲ ಡೇ ಟೈಮಲ್ಲಿ, ಹಾಗಾಗಿ ನೈಟೇ ನಮಗೆ ಫ್ರೀ ಇರೋದು, ಹಾಗಾಗಿ ಹೋದ್ವಿ ನೋಡ್ಕೊಬರೋಣ ಅಂತ. ಅರಸೀಕೆರೆ ಗಣಪತಿ ಅಂದರೆ ಫೇಮಸ್ ಅಂತಲೇ ಹೇಳ್ಬೋದು. ತುಂಬ ವರ್ಷಗಳಿಂದ ನಡೆಸ್ಕೊಬಂದಿದ್ದಾರೆ ಇದನ್ನು. ತುಂಬ ಕಡೆಯಿಂದ ಎಲ್ಲ ಜನ ನೋಡ್ಕೊಂಬರ್ತಾರೆ. ನಮ್ಮ ಕಡೆಯೂ ಎಲ್ಲ ಹೋಗಿ ಗಣಪತಿ ಬಿಡೋವಷ್ಟರಲ್ಲಿ ನೋಡ್ಕೊಂಡು ಬರ್ತಾರೆ. ಈ ಸಲ ಸ್ಪೆಷಾಲಿಟಿ ಅಂದರೆ 5 ಮುದ್ದಾದ ಗಣಪತಿಗಳು ಬಂದಿದ್ದು. ಇದೇ ಫಸ್ಟ್ ಅಂತ ಇಟ್ಟಿರೋದು, ಇದೇ ಫಸ್ಟ್ ಇಟ್ಟಿರೋದು. ನಾವು ನೋಡಿದಾಗೇನೆ ಇಟ್ಟಿರ್ತಿರ್ಲಿಲ್ಲ, ಈ ಸಲ ಇಟ್ಟಿದ್ದಾರೆ. ನಾನು ಕೇಳಿದೆ, ಈ ಸಲ ಅಲ್ವಾ ಇಟ್ಟಿರೋದು ಅಂತ. ಅವ್ರು ಅದಕ್ಕೆ ಹೌದು ಮೇಡಮ್, ಈ ಸಲನೇ ಫಸ್ಟ್ ಇಟ್ಟಿರೋದು, ಹಾಗೆ ಇವತ್ತೇ ಆನ್ ಮಾಡ್ತಿರೋದು ಇದನ್ನು ಅಂತ ಹೇಳ್ತಿದ್ರು. ಚೆನ್ನಾಗಿದ್ದು ಗಣಪತಿಗಳೆಲ್ಲ ಕ್ಯೂಟಾಗಿ. ನನ್ನ ಮಗ ಅಂತೂ ಆ ಗಣಪತಿ ಬಿಟ್ಟು ಬರೋಂಗಿಲ್ಲ, ಮನೆಗೆ ತಗೋ ಅಂತಿದ್ದ. ಚೆನ್ನಾಗೆಲ್ಲ ಸೆಟ್ಟಿಂಗ್ಸ್ ಮಾಡಿದರು. ಹಾಗೆ ಇನ್ನೂ ಏನೇನೋ ಸೆಟ್ಟಿಂಗ್ಸ್ ಮಾಡೋದಿದೆ ಮೇಡಮ್ ಅಂತ ಹೇಳ್ತಾಯಿದ್ರು. ಹಾಗೆ ಸ್ವಲ್ಪ ಹೊತ್ತು ಅಲ್ಲಿ ಎಲ್ಲ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ ಎಲ್ಲರೂ. ಅದರಲ್ಲಿ ನನಗೆ ಈ ಗಣಪತಿ ತುಂಬ ಇಷ್ಟ ಆಯಿತು.
ಲೈಟಿಂಗ್ಸ್ ಆಗಲಿ ಡೆಕೋರೇಷನ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಡೈಲಿ ಸಂಜೆ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ಇಲ್ಲಿ. ಹಾಗೆ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ, ಪ್ರಸಾದ ಎಲ್ಲ ಕೊಡ್ತಾರೆ ಬೆಳಿಗ್ಗೆ ಸಂಜೆ ಎಲ್ಲ. ನಾವು ಹೋಗೋ ಅಷ್ಟರಲ್ಲಿ ಟೈಮ್ ಆಗಿತ್ತು, ಸೊ ಹಾಗಾಗಿ ಪ್ರಸಾದ ಎಲ್ಲ ಮುಗ್ದೋಗಿತ್ತು. ಹಾಗೆ ಹೊರಗಡೆ ಊಟ ಮಾಡ್ಕೊಂಬರೋಣ ಅಂತ ಅಲ್ಲೇ ಹೊರಟ್ವಿ. ನಮ್ಮ ಅರಸೀಕೆರೆಯಲ್ಲಿ ಅಷ್ಟೊಂದೇನು ಚೆನ್ನಾಗಿರೋ ಹೋಟೆಲ್ ಏನು ನನಗೆ ಇಷ್ಟ ಆಗೋಂಥ ಹೋಟೆಲ್ಸ್ ಏನಿಲ್ಲ. ಅದರಲ್ಲಿ ಬೆಟರ್ ಅಂತ ಅನಿಸೋದು ಇದೆ. ಹಾಗಾಗಿ ಇದಕ್ಕೆ ಬಂದ್ವಿ. ಭೀಮಾಸ್ ಕಿಚನ್ ಅಂತ ಶಿವಮೊಗ್ಗ ರೋಡಲ್ಲಿದೆ. ಪರವಾಗಿಲ್ಲ, ಬೇರೆ ಹೋಟೆಲ್ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಹೋಟೆಲಲ್ಲಿ ಪರವಾಗಿಲ್ಲ ಅಂತ ಅನಿಸುತ್ತೆ ನನಗೆ. ಇಲ್ಲಿ ಇಷ್ಟ ಆಗೋವಂಥದ್ದು ಏನಂತಂದರೆ ಇಲ್ಲಿ ಪೇಂಟಿಂಗ್ಸ್ ಎಲ್ಲ ಚೆನ್ನಾಗಿದ್ದಾವೆ. ಆ ಪೇಂಟಿಂಗ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಫುಡ್ಡು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ ಎಲ್ಲರೂ ಟೈಮ್ ಕಳೆಯೋಕ್ಕೆ ಚೆನ್ನಾಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಗೋಬಿ, ಆಲೂ ಕಬಾಬ್, ಪನ್ನೀರ್, ಹಾಗೆ ಪಾಲಕ್ ಪನ್ನೀರ್ ಎಲ್ಲ ತರಿಸ್ಕೊಂಡು ತಿಂದ್ವಿ. ಚೆನ್ನಾಗಿತ್ತು, ಟೇಸ್ಟ್ ಪರವಾಗಿರಲಿಲ್ಲ, ಚೆನ್ನಾಗಿತ್ತು. ಹಾಗೆ ಶುಗರ್ ಏನಾದ್ರು ಇರೋರಿಗೆ ಇಲ್ಲಿ ಮೆಂತೆ ರೋಟಿ ಎಲ್ಲ ಸಿಗುತ್ತೆ, ಅದು ಚೆನ್ನಾಗಿತ್ತು. ನನ್ನ ಮಗ ಸಾಸ್ ಬಿಟ್ಟು ಇನ್ನೇನು ತಿನ್ನಲಿಲ್ಲ. ಹಾಗೆ ಅವನು ಸ್ಪೆಷಲ್ ಜಾಮೂನ್ ಬೇರೆ ಆರ್ಡ್ರ್ ಮಾಡ್ಕೊಂಡಿದ್ದ, ಅದನ್ನು ತಿಂದ. ಚೆನ್ನಾಗಿತ್ತು ಊಟ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿಲ್ಲ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಬಾಯ್ ಫ್ರೆಂಡ್ಸ್.